ಹಾಯ್ ಗೈಸ್, ವೆಲ್ಕಮ್ ಟು NS ಕ್ರಿಯೇಷನ್ಸ್ ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ನೀವು ಡೆಮೋಲೆ ನೋಡಿದ್ದೀರಲ್ವಾ, ಈ ರೀತಿಯ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಟ್ರೆಂಡಿಂಗಲ್ಲಿರುವಂಥದ್ದು. ನೀವು ಕೂಡ ನಿಮ್ಮ ಒಂದು ಫೋಟೋನೇ ಆಗಿರ್ಬೋದು, ನೀವು ಯಾರು ಫೋಟೋ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವ್ರ ಫೋಟೋಸ್ಗಳನ್ನ ಆ್ಯಡ್ ಮಾಡಿಬಿಟ್ಟು ಈ ರೀತಿ ಥಾಟ್ಸ್ಗಳನ್ನ ಆಗಿರ್ಬೋದು, ಲಿರಿಕ್ಸ್ಗಳನ್ನ ಆಗಿರ್ಬೋದು, ಯಾವ ರೀತಿ ನೀವು ಆ್ಯಡ್ ಮಾಡ್ಕೊಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ನಾವು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಗೈಸ್, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಎರಡನ್ನೂ ಕೂಡ ಕೊಟ್ಟಿರ್ತೀನಿ. ಬೀಟ್ ಮಾರ್ಕ್ ಪ್ರೋಜೆಕ್ಟ್ನ ನೀವು ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಇದು ಬಂದು ಲವ್ BGM ಆಗಿರುತ್ತೆ. ನಿಮ್ಗೇನಾದರೂ ಬೇರೆ ಬೇರೆ ಸಾಂಗ್ಸ್ಗಳು ಬೇಕು ಅಂದರೆ ಅದನ್ನು ನೀವು ಚೇಂಜ್ ಮಾಡ್ಕೊಬೇಕಾಗುತ್ತೆ. ಇದು ಲವ್ದಾಗಿರೋದ್ರಿಂದ ನಾನೊಂದು ಗರ್ಲ್ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿ ಮೀಡಿಯಾ ಮೇಲೆ ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ನೀವು ಯಾರು ಫೋಟೋ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವ್ರ ಫೋಟೋನ ಸೆಲೆಕ್ಟ್ ಮಾಡಿ. ಟಾಪಲ್ಲಿ 3 ಡೊಟೆಡ್ ಲೈನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಟ್ಯಾಪ್ ಮಾಡಿ, ರೇಷಿಯೋಗೆ ಫಿಲ್ ಆಗುತ್ತೆ. ನಂತರ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ, ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಎಂಡಿಗೆ ನಿಲ್ಲಿಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಫೋಟೋ ಎಕ್ಸ್ಟೆಂಡ್ ಆಗುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ನಂತರ ಸ್ಟಾರ್ಟಿಂಗ್ ನಿಲ್ಲಿಸ್ಕೊಳ್ಳಿ, ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಸ್ಕೋರ್ಸ್ ಇದೊಂದು ಶೇಪ್ ಇರುತ್ತೆ, ನೋಡ್ತಿರ್ಬೋದು ಎಂಡಲ್ಲಿ. ಈ ಶೇಪ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ರೈಟ್ ಸೈಡ್ ಟಾಪಲ್ಲಿ 3 ಡೊಟೆಡ್ ಲೈನ್ ಇರುತ್ತೆ, 3 ಡೊಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಇರುತ್ತೆ, 5th ಆಪ್ಷನ್ನು. ಇಲ್ಲಿ ಟ್ಯಾಪ್ ಮಾಡಿದ್ರಿ ಅಂದರೆ ರೇಷಿಯೋಗೆ ಫಿಲ್ ಆಗುತ್ತೆ. ಫಿಲ್ ಆಗಿದ ನಂತರ ಇನ್ನು ನೆಕ್ಸ್ಟ್ ಇದೇ ಶೇಪ್ ಮೇಲೆ ಟ್ಯಾಪ್ ಮಾಡಿ ಕಂಪ್ಲೀಟ್ ಎಂಡಿಗೆ ನಿಲ್ಲಿಸ್ಕೊಬೇಕಾಗುತ್ತೆ. ಎಂಡಿಗೆ ನಿಲ್ಲಿಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಈ ಶೇಪ್ ಎಕ್ಸ್ಟೆಂಡ್ ಆಗುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ನಂತರ ಇದೇ ಶೇಪ್ ಮೇಲೆ ಟ್ಯಾಪ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಒಂದು ಥರ್ಡ್ ಆಪ್ಷನ್ ಇರುತ್ತೆ ನೋಡಿ, ಈ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ಇಲ್ಲಿ ರೈಟ್ ಸೈಡ್ ಪಾಯಿಂಟ್ ಇರುತ್ತಲ್ಲ, ಇದನ್ನು ಸೆಂಟ್ರಿಗೆ ತೊಗೊಬೇಕಾಗುತ್ತೆ. ಸೊ ರೈಟ್ ಸೈಡ್ ಪಾಯಿಂಟ್ನಲ್ಲಿ ಕರೆಕ್ಟಾಗಿ ಸೆಂಟ್ರಿಗೆ ತಗೊಳ್ಳಿ. ನಂತರ ಇಲ್ಲಿ ಲೆಫ್ಟ್ ಸೈಡ್ ಇರುತ್ತಲ್ಲ, ಇದನ್ನು ಕೂಡ ಸೆಂಟ್ರ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಎರಡೂ ಕೂಡ ನೇರವಾಗಿ ನಿಲ್ಲಿಸ್ಕೊಬೇಕಾಗುತ್ತೆ. ಎರಡೂ ಕೂಡ ಇಲ್ಲಿ ಕಲರ್ನ ಚೇಂಜ್ ಮಾಡಬೇಕು. ಬ್ಲಾಕ್ ಇರೋ ಕಡೆ ರೈಟ್ನ ತೊಗೊಂಬನ್ನಿ, ಬ್ಲಾಕ್ ಇರೋ ಕಡೆ ವೈಟ್ನ ತೊಗೊಂಬನ್ನಿ, ವೈಟ್ ಇರೋ ಕಡೆ ಬ್ಲಾಕ್ನ ತೊಗೊಂಬರ್ಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ಲೆಫ್ಟ್ ಸೈಡ್ ಬ್ಲಾಕ್ ಕಲರ್ ಇದೆ ಅಲ್ವಾ, ಅದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ವೈಟ್ ಕಲರ್ನ ಸೆಲೆಕ್ಟ್ ಮಾಡಿ. ರೈಟ್ ಸೈಡ್ ವೈಟ್ ಇದೆ ಅಲ್ವಾ, ವೈಟ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು, ಬ್ಲಾಕ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಟಾಪಿಂದ ಸೆಕೆಂಡ್ ಆಪ್ಷನ್ ಇರುತ್ತೆ ನೋಡಿ, ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಒಪಾಸಿಟಿನ ಕಂಪ್ಲೀಟ್ಲಿ 0 ಮಾಡಬೇಕಾಗುತ್ತೆ. ರೈಟ್ ಸೈಡ್ ಏನಾಗುತ್ತೆ ಅಂದರೆ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ನಮಗೆ. ಫೋಟೋ ಕ್ಲಿಯರ್ ಇಲ್ಲ ಅಂದರೆ ರೈಟ್ ಸೈಡಿಂದ ಸ್ವಲ್ಪ ಲೆಫ್ಟ್ ಸೈಡಿಗೆ ರೀತಿ ಮೂವ್ ಮಾಡ್ಕೊಳ್ಳಿ. ಕ್ಲಿಯರ್ ಇದೆ ಅಂದರೆ ಏನು ಚೇಂಜಸ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಥಾಟ್ಸ್ಗಳು ಬರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ನಮಗೆ ಫೋಟೋ ಕಾಣಿಸ್ತಿದೆ. ಸೊ ಇಷ್ಟಕ್ಕೇ ನಾನು ಸ್ಟಾಪ್ ಮಾಡ್ತಿದ್ದೀನಿ. ನೀವು ಕೂಡ ಇದೇ ರೀತಿ ಈ ಒಂದು ಶೇಪನ್ನು ನೀವೇನು ಮಾಡಬೇಕಾಗತ್ತೆ, ಒಪಾಸಿಟಿ ಯೂಸ್ ಮಾಡ್ಕೊಂಡು 0 ಮಾಡಿಕೊಂಡು ಒಂದು ಸೈಡ್ ಫೋಟೋ ಒಂದು ಸೈಡ್ ವೈಟ್ ಕಲರ್ ಬರೋ ರೀತಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಿಗೆ ಮೂವ್ ಮಾಡಿಕೊಂಡು ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲೂ ಕೂಡ ಒಂದು ಸ್ಕೋರ್ಸ್ ಇದೊಂದು ಶೇಪ್ ಇರುತ್ತೆ, ಈ ಶೇಪನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಎಡಿಟ್ ಶೇಪ್ ಅಂತ ಇರುತ್ತೆ, ಕಲರ್ ಇರುತ್ತೆ ನೋಡಿ, ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡಿಕೊಂಡು ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ಎಡಿಟ್ ಶೇಪ್ ಅಂತ ಇರುತ್ತೆ, ಎಡಿಟ್ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಸ್ವೈಪ್ ಮಾಡಿ. ಇದನ್ನು ಬಂದು ಒಂದು 2 or 3 ನಿಲ್ಲಿಸ್ಕೊಳ್ಳಿ. ವೈ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಇದು ಲೆಂತ್ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಳ್ಳಿ. ಅಲ್ಲಿ ಥಾಟ್ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಮೂವ್ ಆ್ಯಂಡ್ ರನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಲೆಫ್ಟ್ ಸೈಡಿಗೆ ಮೂವ್ ಮಾಡ್ಕೊಳ್ಳಿ. ಸೈಜ್ ಜಾಸ್ತಿ ಇದೆ, ಸೊ ಇದನ್ನು ಸೈಜ್ನ ಡಿಕ್ರೀಸ್ ಮಾಡಬೇಕು ಬಿಡ್ತು. ಸೊ ಇಲ್ಲಿ ಎಡಿಟ್ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ ಇರುತ್ತೆ ನೋಡಿ, ಎಕ್ಸ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ನೀವು ಎಕ್ಸ್ ಮೇಲೆ ಟ್ಯಾಪ್ ಮಾಡಿಕೊಂಡು ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ಸ್ವೈಪ್ ಮಾಡಿ 2 or 3 ನಿಲ್ಲಿಸ್ಕೊಳ್ಳಿ. ಕರೆಕ್ಟಾಗಿ ಲೈನ್ ಇರುತ್ತೆ, ಇದನ್ನು ಕೂಡ ಎಕ್ಸ್ಟೆಂಡ್ ಮಾಡಬೇಕು. ಸೊ ಶೇಪ್ ಮೇಲೆ ಟ್ಯಾಪ್ ಮಾಡಿ ಎಂಡಿಗೆ ನಿಲ್ಲಿಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಎಕ್ಸ್ಟೆಂಡ್ ಆಗುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ಮತ್ತು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ. ನೀವು ಆ್ಯಡ್ ಮಾಡಿರ್ತೀರ ನೋಡಿ ಬ್ಯಾಕ್ಗ್ರೌಂಡ್ ಇಮೇಜು, ಆ ಇಮೇಜ್ನ ಡೂಪ್ಲಿಕೇಟ್ ಮಾಡಬೇಕಾಗುತ್ತೆ. ಆ ಇಮೇಜ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಪ್ಲಸ್ ಮಾರ್ಕ್ ಇರುತ್ತೆ ನೋಡಿ ಲೇಯರು, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡೂಪ್ಲಿಕೇಟ್ ಲೇಯರ್ ಅಂತ ಇರುತ್ತೆ. ಡೂಪ್ಲಿಕೇಟ್ ಲೇಯರ್ ಮೇಲೆ ಟ್ಯಾಪ್ ಮಾಡಿದ್ರೆ ಆ ಒಂದು ಲೇಯರು 2 ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತು ಫಸ್ಟ್ ಲೇಯರ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟಾಪಲ್ಲಿ ನಿಮಗೆ ಸರ್ಚ್ ಬಟನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಸ್ಯಾಚುರೇಷನ್ SAT ಅಂತ ಟೈಪ್ ಮಾಡಿ. ಸ್ಟಾರ್ಟಿಂಗಲ್ಲಿ ಸಿಗುತ್ತೆ, ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಕಂಪ್ಲೀಟ್ಲಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಸ್ವೈಪ್ ಮಾಡಬೇಕಾಗುತ್ತೆ. ಇದು -100 ಆಗಿದ ನಂತರ ಇಮೇಜ್ಗೆ ಬ್ಲಿಂಕಿಂಗ್ ಎಫೆಕ್ಟ್ ಆ್ಯಡ್ ಮಾಡಬೇಕು. ಸೊ ರೈಟ್ ಸೈಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟಾಪಲ್ಲಿ ಸರ್ಚ್ ಬಟನ್ ಇರುತ್ತೆ ನೋಡಿ ರೈಟ್ ಸೈಡು, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಬ್ಲಿಂಕ್ ಅಂತ ಟೈಪ್ ಮಾಡಿ. BLINK ಅಂತ ಟೈಪ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. ಸೆಲೆಕ್ಟ್ ಮಾಡಿ, ಬ್ಲಿಂಕಿಂಗ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬ್ಲಿಂಕ್ ಅಂತ ಇರುತ್ತೆ ನೋಡಿ, ಮತ್ತೆ ಅದೇ ಫೋಲ್ಡರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಇದನ್ನು ಕಡಿಮೆ ಇಡಬೇಕಾಗತ್ತೆ, 0.50 HZ ನಿಲ್ಲಿಸ್ಕೊಳ್ಳಿ. ಲೇಟಾಗಿ ಏನಾಗುತ್ತೆ ಅಂದರೆ ಬ್ಲಿಂಕ್ ಆಗುತ್ತೆ. ನೋಡ್ತಿರ್ಬೋದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕಾಣಿಸುತ್ತೆ, ಒಂದ್ಸರಿ ಕಲರಾಗಿ ಕಾಣಿಸುತ್ತೆ, ಈ ರೀತಿ ಆಗುತ್ತೆ. ಇದು ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟ್ ನೀವು ಬ್ಯಾಕಿಗೆ ಬನ್ನಿ.
ಡಿಫಾಲ್ಟ್ ನಿಮಗೆ ಕೆಲವೊಂದಷ್ಟು ಥಾಟ್ಸ್ಗಳನ್ನ ಕೊಟ್ಟಿರ್ತೀನಿ, ಶೇಕ್ ಎಫೆಕ್ಟಲ್ಲಿರುತ್ತೆ. ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಎರಡರಲ್ಲಿ ಯಾವುದು ಬೇಕು ಅನಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡಿ, ಒಂದನ್ನು ಹೈಡ್ ಮಾಡಿ. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಈ ಲೇಯರ್ ಆಪ್ಷನ್ ಇರುತ್ತೆ ನೋಡಿ, ಪ್ಲಸ್ ಮಾರ್ಕು, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಆಲ್ ಲೇಯರ್ ಅಂತ ಇರುತ್ತೆ. ಸೆಲೆಕ್ಟ್ ಆಲ್ ಲೇಯರ್ ಮೇಲೆ ಟ್ಯಾಪ್ ಮಾಡಿ, ಎಲ್ಲ ಲೇಯರು ಸೆಲೆಕ್ಟ್ ಆಗುತ್ತೆ. ಮತ್ತೆ ಅದೇ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಕಾಪಿ 5 ಲೇಯರ್ ಅಂತ ಇರುತ್ತೆ. ಕಾಪಿ 5 ಲೇಯರ್ ಮೇಲೆ ಕ್ಲಿಕ್ ಮಾಡಿ, 5 ಲೇಯರ್ ಕೂಡ ಕಾಪಿ ಆಗುತ್ತೆ. ಕಾಪಿ ಆಗಿದ ನಂತರ ನೆಕ್ಸ್ಟು ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದಿದ್ದ ನಂತರ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಓಪನ್ ಮಾಡಿಬಿಟ್ಟು ಲೇಯರ್ ಆಪ್ಷನ್ ಇರುತ್ತೆ ನೋಡಿ, ಪ್ಲಸ್ ಮಾರ್ಕು, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ 5 ಲೇಯರ್ ಅಂತ ಇರುತ್ತೆ. ಇಲ್ಲಿ ಟ್ಯಾಪ್ ಮಾಡಿದ್ರಿ ಅಂದರೆ ಲಿರಿಕ್ಸ್ ಎಲ್ಲವೂ ಕೂಡ ಆ್ಯಡ್ ಆಗುತ್ತೆ. ಹೈಡ್ ಮಾಡ್ಕೊಬೇಕು ಅಂದರೆ ಯಾವುದಾದ್ರೂ ಒಂದು ನಾನು ನೋಡ್ತಿರ್ಬೋದು, ಬ್ಲಾಕ್ ಕಲರಲ್ಲಿರೋದನ್ನ ಹೈಡ್ ಮಾಡ್ತಿದ್ದೀನಿ. ಲೆಫ್ಟ್ ಸೈಡ್ ಆಪ್ಷನ್ ಇದೆ. ಮತ್ತು ಟಾಪಲ್ಲಿ ಅಲೋನು ಅಂತ ಇರುತ್ತೆ, ಅಲೋನ್ನ ಹೈಡ್ ಮಾಡ್ತಿದ್ದೀನಿ. ಬೆಸ್ಟ್ ಅನ್ನೋದನ್ನು ಮಾತ್ರ ಉಳಿಸ್ಕೊತಾ ಇದ್ದೀನಿ. ನಿಮ್ಗೆ ಬೆಸ್ಟ್ ಬೇಕಂದರೆ ಬೆಸ್ಟೇ ಹೈಡ್ ಮಾಡಿ, ಅಲೋನ್ ಅದನ್ನು ಉಳಿಸ್ಕೊಂಡು ಒಂದ್ಸರಿ ವಿಡಿಯೋ ಪ್ಲೇ ಮಾಡಿ. ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಟ್ಟು ಪ್ರತಿಯೊಂದು ಸ್ಟೆಪ್ಸ್ನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.